ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆ ದಿನ ಆಗಿರುತ್ತೆ. ಇವತ್ತಿನ ದಿನ ಎಲ್ಲ ಹೆಣ್ಮಕ್ಳು ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದನ ಪಡ್ಕೋತಾರೆ. ಹಾಗೆಯೇ ಎಲ್ಲ ಗಂಡಂದರು ಏನಾದರೂ ಒಂದು ಗಿಫ್ಟನ್ನು ಕೊಟ್ಟು ತನ್ನ ಪ್ರೀತಿನ ಹಂಚ್ಕೋತಾರೆ. ಇದೇ ಇವತ್ತಿನ ಅಂದರೆ ಭೀಮನ ಅಮಾವಾಸ್ಯೆಯ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ಯಾವ ರೀತಿ ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಿಸ್ತೆ, ಹಾಗೆಯೇ ಇವತ್ತೆಲ್ಲ ಏನೆಲ್ಲ ಆಯಿತು, ಹಾಗೆ ಎಲ್ಲೆಲ್ಲ ಹೋಗಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಬಟ್ ಯಾರೂ ಲೈಕ್ ಮಾಡೋದಿಲ್ಲ. ಅದೇ ಒಂಥರ ಬೇಜಾರಾಗ್ತಾ ಇದೆ. ಸೊ ಬೆಳಗ್ಗೆ ಬೇಗ ಎದ್ದು ಮನೆಗೆಲ್ಲ ಕಸ ಗುಡಿಸಿ, ಹಾಗೆಯೇ ಮನೆಯೆಲ್ಲ ಒರೆಸಿ, ಸೊ ಕಾಂಪೌಂಡೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ಅಂತ ಬಂದಿದ್ದೀನಿ. ಇವಾಗ ಕಳಶ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ, ಹಾಗೆಯೇ ಕಂಕಣದ ದಾರವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಈ ರೀತಿ ಅರಿಶಿನ ಕೊನೆಯನ್ನು ಕಟ್ಟಿ 2 ದೀಪಗಳನ್ನು ಇಟ್ಟು ಅದಕ್ಕೆ ಮಧ್ಯ ಅರಿಶಿನ ಕೊನೆಯನ್ನು ಕಟ್ಟಿ ಈ ರೀತಿ ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದ ತಕ್ಷಣ ನಮಗೆ ನೆನಪಾಗೋದು ಗಂಡನ ಪಾದಪೂಜೆ. ಈ ಒಂದು ದಿನದಂದು ನಾವು ಕಲಶವನ್ನು ಇಟ್ಟು, ಆ ಒಂದು ಕಲಶದ ಮುಂದೆ ಜೋಡಿ ದೀಪವನ್ನು ಇಟ್ಟು, ಆ ದೀಪವನ್ನು ನಾವು ಶಿವ ಪಾರ್ವತಿ ಅಂತ ಅಂದ್ಕೊಂಡು 2 ದೀಪಗಳಿಗೆ ಅರಿಶಿನ ದಾರವದಿಂದ ಮತ್ತು ಅರಿಶಿನ ಕೊಂಬಿನಿಂದ ಕಟ್ಟಿ ನಾವು ಅದಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ತಮ್ಮ ಗಂಡಂದಿರ ಆಯಸ್ಸು ಹೆಚ್ಚಾಗಲಿ, ಹಾಗೆ ತಮ್ಮ ಸುಮಂಗಲಿತನ ಶಾಶ್ವತವಾಗಿರಲಿ ಅಂತ ಈ ಒಂದು ಪಾದಪೂಜೆಯನ್ನು ಮಾಡ್ತೀವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲರೂ ಕೂಡ ಪತಿಯೇ ಪರದೈವ ಅಂತ ಅಂದ್ಕೊಂಡಿರ್ತೀವಿ. ಹಾಗೆಯೇ ಕಾಯ ವಾಚ ಮನಸ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡೇ ಪೂಜಿಸ್ತಿರ್ತೀವಿ. ಇವತ್ತಿನ ದಿವಸ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತದ ಈ ದಿವಸ ನಮ್ಮನ್ನು ಪ್ರತಿದಿನ ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ಮ ಗಂಡಂದಿರ ಆಯಸ್ಸು, ಆರೋಗ್ಯ, ಯಶಸ್ಸಿಗಾಗಿ ಈ ಒಂದು ವ್ರತವನ್ನು ನಾವು ಆಚರಿಸ್ತೀವಿ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಹಿಂದೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಬಟ್ ಅದನ್ನು ಸ್ವಲ್ಪ ಶಾರ್ಟಾಗಿ ನಿಮ್ಮ ಜೊತೆ ಮಾತಾಡೋಣ ಅದ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಹಿಂದೆ ಒಂದು ದೇಶದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಗ ಇದ್ದ, ಅಂದರೆ ಒಬ್ಬನೇ ಮಗ ಇದ್ದ. ಅದರಿಂದ ಅವನು ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದ್ದ. ಅವನ ಮದುವೆನ ಅದ್ದೂರಿಯಾಗಿ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಕನಸು ಇಟ್ಕೊಂಡ್ಬಿಟ್ಟಿದ್ದ. ಅವನು ಎಷ್ಟೇ ಆದರೂ ರಾಜ ಅಲ್ವಾ, ಇನ್ನು ಮಾಮೂಲಿ ಅವರೇನೇ ಅಷ್ಟು ಅದ್ದೂರಿಯಾಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಅವನು ರಾಜ ಕೇಳಬೇಕಾ, ಇನ್ನೂ ಆಸೆ ಇಟ್ಕೊಂಡಿದ್ದ ಅವನು. ಬಟ್ ಅವನು ಮದುವೆ ಹತ್ರಕ್ಕೆ ಬರ್ತಿದ್ದಂಗೆ ಅವನು ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಸೊ ಏನು ಮಾಡೋದು ಗೊತ್ತಾಗ್ದೇ ಅವನಿಗೆ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ನಲ್ಲ ನನ್ನ ಮದುವೆ ಮಾಡಬೇಕು ಅಂತ. ಸೊ ರಾಜ ಏನು ಮಾಡ್ತಾನೆ, ತನ್ನ ಸತ್ತ ಮಗನನ್ನು ಯಾರು ಮದುವೆ ಆಗ್ತಾರೋ ಅವರಿಗೆ ಒಂದು ಅಪಾರವಾದ ಧನ ಸಂಪತ್ತನ್ನು ಕೊಡ್ತೀನಿ ಅಂತೆಲ್ಲ ಘೋಷಣೆ ಮಾಡಿಸ್ತಾನೆ. ಸೊ ಅದೇ ಟೈಮಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅವನಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಟ್ಲೀಸ್ಟ್ ಒಬ್ಬಳು ಮಗಳಾದರೂ ಮದುವೆ ಆದರೆ ಇನ್ನು 3 ಜನಕ್ಕೆ ಈಸಿ ಆಗುತ್ತೆ ಮದುವೆ ಮಾಡೋದಕ್ಕೆ, ಧನ ಸಂಪತ್ತೆಲ್ಲ ಸಿಗುತ್ತೆ ಅಂತ ಹೇಳಿ ಸೊ ಮದುವೆಗೆ ಒಪ್ಕೋತಾನೆ. ಸೊ ತನ್ನ ಮಗಳನ್ನು ಅವನಿಗೆ ಮದುವೆ ಮಾಡಲಿಕ್ಕೆ ಅಂತ ಒಪ್ಕೊಂಡು ಅವನಿಗೆ ಮದುವೆ ಮಾಡಿಕೊಡ್ತಾನೆ. ಸೊ ಮದುವೆ ಎಲ್ಲ ಆಗುತ್ತೆ. ಸೊ ಅದಾದ ನಂತರ ಇನ್ನೇನು, ಸತ್ತಂತಹ ಮಗನನ್ನು ಅವರೇನು ಎಷ್ಟು ದಿವಸ ಅಂತ ಇಟ್ಕೊಳ್ಳೋಕ್ಕಾಗುತ್ತೆ ಅಲ್ವಾ, ಸರಿ ಅಂತ್ಯಕ್ರಿಯೆಗೆ ಅಂತ ಹೇಳಿ ಭಗೀರಥಿ ನದಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲರೂ ಭಗೀರಥಿ ನದಿ ಹತ್ರ ಹೋಗಿ ಅಲ್ಲಿ ಅಂತ್ಯಕ್ರಿಯೆನೇ ಮಾಡೋಣ ಅಂತ ಹೊರಟಾಗ ಏನಾಗುತ್ತೆ, ಜೋರು ಮಳೆ ಬಂದ್ಬಿಡುತ್ತೆ. ಸೊ ಎಲ್ಲರೂ ಆ ಛಲಪಿಲ್ಲಿ ಆಗಿಬಿಡ್ತಾರೆ, ಎಲ್ಲರೂ ಹೊರಟೋಗ್ತಾರೆ. ಸೊ ಕೊನೆಯಲ್ಲಿ ಅವರಿಬ್ಬರೇ ಉಳ್ಕೋತಾರೆ. ಆವಾಗ ಅವಳಿಗೆ ಪಾಪ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಏನು ಮಾಡೋದು ಅಂತ ಹೇಳಿ ಶಿವಜ್ಞಾನವನ್ನು ಮಾಡಿ ಹಾಗೆ ಹೋಗಿ ಅವಳು ಭಗೀರಥಿ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿರುತ್ತಲ್ಲ ಅದರಲ್ಲೇ ದೀಪವನ್ನು ಮಾಡ್ಕೋತಾಳೆ. ಹಾಗೆ
ಮರದ ಬೇರುಗಳಲ್ಲಿ ಬತ್ತಿಯನ್ನು ಮಾಡಿ ದೀಪನ ಹಚ್ಚಿ ಶಿವಜ್ಞಾನವನ್ನು ಮಾಡ್ತಾಳೆ. ಸೊ ಅದಾದ ನಂತರ ಶಿವ ಪಾರ್ವತಿ ಅವಳ ಒಂದು ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಅವಳು ತನ್ನ ಮೃತ ಗಂಡನನ್ನು ಬದುಕಿಸ್ಕೊಡು ಅಂತ ಕೇಳ್ಕೊತಾಳೆ ದೇವರನ್ನು. ಆವಾಗ ಶಿವ ಪಾರ್ವತಿ ಸೊ ಈ ರೀತಿ ರಾಜ್ಕುಮಾರನಿಗೆ ಜೀವ ಕೊಟ್ಟು ಶಿವ ಪಾರ್ವತಿ ಹೊರಟೋಗ್ತಾರೆ. ಸೊ ಹಾಗೆ ಅವಳು ತನ್ನ ಗಂಡನ ಜೊತೆ ಸುಖವಾಗಿ ಸಂಸಾರವನ್ನು ಮಾಡ್ತಾಳೆ. ಈ ರೀತಿ ಒಂದು ಹಿನ್ನೆಲೆ ಇರುವಂಥದ್ದು. ಸೊ ಅದರಿಂದಲೇ ನಾವು ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಪತಿಯ ಆಯಸ್ಸು ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಸೊ ಹಾಗೆ ಪೂಜೆ ಎಲ್ಲ ಮುಗಿಸಿ ಮತ್ತು ಪಾದ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಅವ್ರಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ. ಸ್ವಲ್ಪ ಕೇಸರಿ ಭತ್ತನೇ ತಿನ್ನಿಸ್ದೆ ಅಷ್ಟೇ, ಬೇರೆ ಸ್ವೀಟ್ ಯಾವುದೂ ಇರಲಿಲ್ಲ ಮನೇಲಿ. ಹಂಗಾಗಿ ಸೊ ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ ಮಾಡಿದ್ದೆ ತಿಂಡಿಗೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ತಿಂದ್ಕೊಂಡು ಅದಾದ ನಂತರ ನಮ್ಮ ಮನೆ ದೇವರಾದಂತಹ ವೀರಭದ್ರ ಸ್ವಾಮಿ, ಹೊಸವಾಡಿ ವೀರಭದ್ರ ಸ್ವಾಮಿ ಅವರ ಉತ್ಸವ ಇತ್ತು ಇವತ್ತು ಆ್ಯಕ್ಚುಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಪ್ರಶಾಂತ್ ಇಲ್ಲ ಆ್ಯಕ್ಚುಲಿ, ಅವನು ಇವತ್ತು ಇಂಟರ್ವ್ಯೂ ಇದೆ ಅಂತ ಹೊರಟೋಗಿದ್ದಾನೆ. ಅದರಿಂದ ಪ್ರೀತಮ್ ಮತ್ತು ಅರ್ಜುನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸತೀಶ್ ಅವರು, ನಾನು, ಹಾಗೆ ಪ್ರೀತಮ್ ಮತ್ತು ಅರ್ಜುನ್ ಎಲ್ಲರೂ ಹೋಗ್ತಾ ಇದ್ದೀವಿ. ಸತೀಶ್ ಅವ್ರಿಗೆ ಇವತ್ತು ಆ್ಯಕ್ಚುಲಿ ಮೈಸೂರಲ್ಲಿ ಕೆಲಸ ಇದೆ, ಹೋಗಬೇಕು ಅಂತ ಹೇಳ್ಬಿಟ್ಟು ಮನೇಲೇ ಇದ್ದರು. 10 ಗಂಟೆ 11 ಗಂಟೆ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಅವತ್ತೊಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಹಂಗಾಗಿ ಸರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಾದ ನಂತರ ಹೊರಟ್ವಿ. ಹಾಗೆ ಇದು ಬಂದು ತಲಕಾಡು ಸೇತುವೆ. ತುಂಬ ಜಾಸ್ತಿ ನೀರನ್ನ ಅರಿವು ಬಿಟ್ಟಿದ್ದಾರೆ ಇವಾಗ. ಸ್ವಲ್ಪ ಫಿಲ್ ಆಗ್ತಾ ಇದೆ ಎಲ್ಲ ಅದನ್ನು ಕೂಡ. ಇದೇನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಬಂದರೆ ಬ್ರಿಡ್ಜ್ ಫುಲ್ ಕವರ್ ಆಗಿಬಿಡುತ್ತೆ. ಸೊ ಆವಾಗ ಸ್ವಲ್ಪ ತೊಂದರೆ ಆಗುತ್ತೆ ಆ್ಯಕ್ಚುಲಿ. ಅಲ್ಲಿ ಇನ್ನು ಸ್ವಲ್ಪ ದಿನದಲ್ಲೇ ಬ್ರಿಡ್ಜ್ ಮೇಲೆ ನೀರು ಹರಿಯುವಂತಹ ಸಾಧ್ಯತೆ ಇದೆ ಅಂತ ಅನ್ನಿಸ್ತು. ಫೈನಲಿ ಹೊಸವಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ತಲುಪಿದ್ವಿ. ನೆಕ್ಸ್ಟ್ ಗೌರಿ ಹಬ್ಬ ಬೆಳಗ್ಗೆ ಕೂಡ ನಾವು ಹೊಸವಾಡಿ ವೀರಭದ್ರ ಸ್ವಾಮಿಯ ದರ್ಶನಕ್ಕೆ ಹೋಗ್ತೀವಿ. ಬಟ್ ಅಲ್ಲಿವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬ ದಿನ ಆಯಿತು ಆ್ಯಕ್ಚುಲಿ ನಮ್ಮ ಮನೆ ದೇವ್ರಿಗೆ ಹೋಗಿ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡಾರು ಬರೋಣ. ಇವತ್ತು ಸ್ವಲ್ಪ ಫ್ರೀ ಇತ್ತಲ್ಲ ಸತೀಶ್ ಅವ್ರಿಗೆ, ಹಂಗಾಗಿ ಹೋಗಿದ್ದು ಬರೋಣ ಅಂತ ಹೇಳಿ. ಆಲ್ರೆಡಿ ತುಂಬ ಜನ ಬಂದಿದ್ದರು, ಅಲ್ಲಿಗೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆಯೇ ಆವತ್ತಿನ ದಿವಸ ಪ್ರಸಾದ ಕೂಡ ಇತ್ತು. ಸೊ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಆಲ್ಮೋಸ್ಟ್ ನಾವು ಅಲ್ಲಿಗೆ ತಲುಪೋವರೆಗೆ 1 ಆಗಿತ್ತು. ಸೊ ಹಂಗಾಗಿ ಬೇಗ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಒಂದು ಮನೆ ದೇವರಲ್ಲಿ ಈ ಥರ ಒಂದು ಸ್ಪೆಷಲ್ ಡೇಸಲ್ಲಿ ತುಂಬಾ ರಶ್ ಇರುತ್ತೆ. ಬಟ್ ಬಾಕಿ ಟೈಮಲ್ಲಿ ಅಷ್ಟೊಂದೇನು ರಶ್ ಇರಲ್ಲ. ನೋಡಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಹಂಗಾದ್ರೇ ಒಂಥರ ನೆಮ್ಮದಿ ಅಂತ ಅನಿಸೋದು. ಈ ಥರ ಆತರವಾಗಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡಿ ಬೇಗ ಬಂದುಬಿಡೋದು, ಆ ಥರ ಆದರೆ ನಮಗೆ ನೆಮ್ಮದಿ ಅಂತ ಅನಿಸಲ್ಲ. ನಮ್ಮ ಮನಸಾರ ಅಲ್ಲಿ ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಮಾಡಿಬಿಟ್ಟು ಬಂದ್ರೇ ಒಂಥರ ಸಮಾಧಾನ ಅಂತ ಅನಿಸೋದು. ನಮ್ಮ ಅರ್ಚಕರು ಚಂದ್ರು ಅಂತ ಹೇಳಿ, ಅವರು ಅಷ್ಟೇ ನಮ್ಮನ್ನು ನಾವು ಹೋದಾಗ್ಲೇ ಸ್ಪೆಷಲಾಗಿ ನಮ್ಮನ್ನು ಮಾತಾಡಿಸಿ ಕುಂಕುಮ ಎಲ್ಲ ಕೊಟ್ಟು ಹೂವೆಲ್ಲ ಕೊಟ್ಟು ಪೂಜೆ ಮಾಡಿಸಿಸ್ತಾರೆ. ಅದೊಂಥರ ನಮಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ರಶ್ ಇದ್ದಾಗ ನಾವು ಅದೇ ರೀತಿ ಕೇಳೋಕ್ಕಾಗಲ್ಲ. ಸೊ ಪೂಜೆ ಎಲ್ಲ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನವಗ್ರಹಗಳ ಸುತ್ತಿ ಸೊ ಅದಾದ ನಂತರ ಅಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ನಮ್ಮ ರಿಲೇಷನ್ ಮಣಿಯಕ್ಕ ಅಂತ ಹೇಳಿದ್ದಾರೆ, ಅವರೇ ಇವತ್ತಿನ ಒಂದು ಪ್ರೋಗ್ರಾಮ್ ಅಂದರೆ ಪ್ರಸಾದವನ್ನು ಮತ್ತು ಪೂಜೆನ ಎಲ್ಲದನ್ನು ಇಟ್ಕೊಂಡಿದ್ರು ಅವರೇ. ಸೊ ಎಲ್ಲರೂ ಹೋಗಿ ತಿಂಡಿ ತಿನ್ನಿ ಅಂತೆಲ್ಲ ಹೇಳಿದ್ರು. ಸೊ ಹೋಗಿ ತಿಂಡಿ ತಿಂದ್ವಿ. ಪಲಾವ್ ಮತ್ತು ವಾಂಗಿಭಾತ್ ಎಲ್ಲ ಮಾಡಿಸಿದ್ರು. ಹಾಗೆ ಅಲ್ಲಿನೇ ಪ್ರಸಾದ ಎಲ್ಲ ತಿಂದ್ವಿ. ಅದೊಂಥರ ಪ್ರಸಾದ ಅಂದಾಗ್ಲೇ ಅದೊಂಥರ ರುಚಿ ಅಲ್ವಾ. ಸೊ ಮನೇಲಿ ನಾವು ಮಾಡಿದೋ ರೀತಿಯೇ ಬೇರೆ ಥರ ಇರುತ್ತೆ. ಬಟ್ ಅಲ್ಲಿ ನಾವು ಪ್ರಸಾದ ತಿನ್ನೋ ಟೇಸ್ಟೇ ಬೇರೆ ಥರ ಇರುತ್ತೆ. ಹಾಗೆ ಈ ಟೆಂಪಲ್ ಬಂದು ಒಂದು 50-60 ವರ್ಷ ಹಳೇದು ಅಂತೆಲ್ಲ ಸತೀಶ್ ಅವರು ಹೇಳ್ತಾಯಿದ್ರು. ನಾವೇನೇ ಒಂದು 20 ಇಯರ್ಸಿಂದನೂ ಬರ್ತಾಯಿದ್ವಿ ರೆಗ್ಯುಲರಾಗಿ. ಮೊದಲೆಲ್ಲ ಇಷ್ಟೊಂದು ವ್ಯವಸ್ಥೆ ಏನಿರಲಿಲ್ಲ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಾಯಿದೆ. ನಮ್ಮ ದೇವಸ್ಥಾನ ಈ ರೀತಿ ಜೀರ್ಣೋದ್ಧಾರ ಆಗ್ತಾ ಇರೋದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ. ಚಂದಲ್ಲಿ ಬಂದು ಕನ್ನಡಿ ನೋಡೋದು. ಇದ್ರೇನಾಯ್ತು ಅದು.
ಇವರು ಬಂದು ಚಂದ್ರು ಅಂತ ಹೇಳಿ ಅರ್ಚಕರು. ಸೊ ಇವರನ್ನೇ ನಮಗೆ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಏನೋ ಒಂಥರ ಖುಷಿ ಆಗುತ್ತೆ ನಮಗೆ. ಅವರು ಚೆನ್ನಾಗಿ ಮಾತಾಡಿಸ್ತಾರೆ, ಹಾಗೆಯೇ ಅರಸ್ತಾರೆ ಎಲ್ಲರೂ ಚೆನ್ನಾಗಿರಿ ಅಂತ. ಮತ್ತು ಏನಾದರೂ ಈ ರೀತಿ ಜೀರ್ಣೋದ್ಧಾರದ ಕೆಲಸಗಳೆಲ್ಲ ಇದ್ದರೆ ಸತೀಶ್ ಅವ್ರ ಜೊತೆ ಕೂಡ ಶೇರ್ ಮಾಡ್ತಾರೆ. ಸೊ ಪೂಜೆ ಪ್ರಸಾದ ಎಲ್ಲ ಮುಗಿಸೋವರೆಗೆ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ 3 ಆಗಿತ್ತಲ್ಲ. ಸೊ ಮತ್ತೆ ಹೋದ್ರೂ ನಾವು ಆಫೀಸ್ಗೆ ಏನು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ. ಸೊ ಅದಕ್ಕೆ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಹಾಗೆಯೇ ಎಲ್ಲರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟಿದ್ದರು ಅವರು ಕೂಡ. ಹಾಗೆ ನಾನು ಹೋದ್ನಲ್ವ, ಹಾಗೆ ನನಗೂ ಕೂಡ ಕುಂಕುಮ ಎಲ್ಲ ಕೊಟ್ಟರು. ಸೊ ಅದಾದ ನಂತರ ಎಲ್ಲರೂ ಕೂಡ ಹೊರಟ್ವಿ. ಅವರ ಒಂದು ಮನೆ ದೇವರಿಗೆ ಅವರು ಕೂಡ ಹೊರಟಿದ್ರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಬರ್ತೀವಿ, ಹಾಗೆ ನೀವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ನಾವು ಅಲ್ಲೇ ವೆಯ್ಟ್ ಮಾಡಿ ಸೊ ಎಲ್ಲರೂ ಜೊತೆಗೇ ಹೊರಟ್ವಿ. ಅವರ ಮನೆ ದೇವರು ಬಂದು ಕುಂತೂರಲ್ಲಿರುವಂತಹ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ. ಸೊ ಅಲ್ಲಿಗೆ ಹೋದ್ವಿ. ಹಾಗೆ ನಾನು ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ. ಹಾಗೆಯೇ ನಮ್ಮ ಅತ್ತಿಗೆ ಮಕ್ಕಳು ಮತ್ತು ಸೊಸೆ ಎಲ್ಲರೂ ಕೂಡ ಅವರು ಕೂಡ ನನಗೆ ನಮಸ್ಕಾರ ಮಾಡಿದ್ರು. ಇದೊಂಥರ ಪದ್ಧತಿ ರೀತಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಾವು ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ನಾವು ಆಶೀರ್ವಾದ ತಗೋತೀವಿ. ಯಾವುದೇ ಹಬ್ಬ ಆಗಿರ್ಬೋದು, ಹರಿದಿನ ಆಗಿರ್ಬೋದು, ಯಾರೆಲ್ಲ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ನಮ್ಮ ಒಂದು ವಾಡಿಕೆ. ಪೂಜೆ ಮುಗಿಸ್ಕೊಂಡು ಬಂದು ನೀವು ಬಿಸಿ ಅಂತ ಹಾಗೆ ಇದು ಬಂದು ಶಂಭುಲಿಂಗೇಶ್ವರ ದೇವಸ್ಥಾನ. ಸೊ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿಯೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅದಾದ ನಂತರ ದುರ್ಗಾದೇವಿ ಟೆಂಪಲ್ ಇದೆ. ಅಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಮುಗುಂಜಡೆ ಅಲಂಕಾರ ಮಾಡಿದ್ರು. ಇವತ್ತಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಒಂಥರ ಬ್ಲೆಸ್ಸಡ್ ಫೀಲ್ ಅಂತ ಅನ್ನಿಸ್ತು. ಹಾಗೆ ಇದು ಬಂದು ದೇವರಿಗೆ ತೊಟ್ಲು ರೀತಿ ಮಾಡಿಕೊಟ್ಟಿದ್ದಾರಲ್ಲ, ಅದೇನು ಮಾಡಿದ್ದಾರೆ ಅದು ನಮ್ಮ ಅಣ್ಣ ಮಾಡಿಸ್ಕೊಟ್ಟಿದ್ರು ಅಂತೆಲ್ಲ ಹೇಳಿದ್ರು. ಕೇಳಿ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರು ದೇವರು ಅಂದರೆ ಸಾಕು, ಏನಾದರೂ ಮಾಡ್ತಾ ಇರ್ತಾರೆ. ದೇವ್ರು ಕೊಟ್ಟಿರೋದನ್ನು ದೇವ್ರಿಗೆ ಮಾಡಲಿಕ್ಕೆ ಏನು ಬಿಡು ಅನ್ನೋದೊಂದು ಮನಸ್ಥಿತಿ ಅಣ್ಣನಿಗೆ. ಸೊ ಯಾರೇನೇ ಕೇಳಿ ದೇವ್ರಿಗೆ ಅಂದರೆ ಇಲ್ಲ ಅಂತ ಹೇಳಲ್ಲ. ಸೊ ಅವ್ರ ಕೈಲಾದದ್ದನ್ನು ಖಂಡಿತ ಮಾಡೇ ಮಾಡ್ತಾರೆ. ನಾವು ಮಾಡ್ತೀವಿ, ಬಟ್ ಅವರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಆರತಿ. ದುರ್ಗಾದೇವಿ ಟೆಂಪಲಲ್ಲೂ ಕೂಡ ತುಂಬಾ ರಶ್ ಇತ್ತು. ಸ್ವಲ್ಪ ಕ್ಯೂ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಕ್ಯೂವಲ್ಲೇ ನಿಂತ್ಕೊಂಡು ಹೋಗಿ ಅಮ್ಮನವರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ದೇವರ ಅಲಂಕಾರ ಅಂತೂ ತುಂಬಾ ಅದ್ಭುತವಾಗಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅದೇ ಆ ತಾಯಿನ. ಈ ಟೈಮಲ್ಲಂತೂ ಎಲ್ಲ ಕಡೆನೂ ಹಂಗೆ. ಈ ಒಂದು ಟೈಮಲ್ಲಿ, ಆಷಾಢ ಟೈಮಲ್ಲಿ ದೇವರನ್ನು ನೋಡಲಿಕ್ಕೆ ಒಂದು ಖುಷಿ ಆ ಥರ ಇರುತ್ತೆ. ಹಾಗೆ ದೇವಸ್ಥಾನದ ಸುತ್ತಮುತ್ತ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತೊಂಥರ ಸ್ಪೆಷಲಾಗೇ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತೂ. ತುಂಬಾ ಖುಷಿ ಆಯಿತು. ಹಾಗೆಯೇ ಅಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಅಲ್ಲೂ ಕೂಡ ಪ್ರಸಾದ ಎಲ್ಲ ಅಲ್ಲೇ ತಿಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಹೋಗಿ ಏನಾದರೂ ಸ್ಪೆಷಲ್ ಮಾಡೋಣ ಮನೇಲಿ ಅಂತ ಅಂದ್ಕೊಂಡಿದ್ದು. ಬಟ್ 2 ಟೈಮು ಪ್ರಸಾದ ಕೂಡ ನಮಗೆ ದೇವಸ್ಥಾನದಲ್ಲೇ ಆಗಿಬಿಡ್ತು. ಹಾಗಾಗಿ ಯಾವುದೇ ಅಡುಗೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತು. ಇವತ್ತಿನ ದಿವಸ ಅಂತೂ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ದೇವರ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಲೈಫೇ ಹಾಗೆ ಅಲ್ವಾ, ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗುತ್ತೆ ಆ ಥರ. ನಾವು ಅಂದ್ಕೊಂಡಿದ್ವಿ ಜಸ್ಟ್ ವೀರಭದ್ರ ಸ್ವಾಮಿ ದೇವಸ್ಥಾನ ಮಾತ್ರನೇ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಮುಗಿಸ್ಕೊಂಡು ಅದಕ್ಕೆ ಮನೆಗೆ ಹೋದ್ವಿ. ಮತ್ತು ಅಲ್ಲಿಂದ ಎಲ್ಲರೂ ಸೇರಿ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿದ್ವಿ. ಅದೊಂಥರ ಚೆನ್ನಾಗಿ ಅನ್ನಿಸ್ತು. ತುಂಬ ಖುಷಿ ಆಯಿತು. ಒಂಥರ ಬ್ಲೆಸ್ಸಡ್ ಫೀಲಿಂಗ್ ಆಯಿತು. ನಾನು ಆ್ಯಕ್ಚುಲಿ ಇವತ್ತು ಒಂದಷ್ಟು ಜನಕ್ಕೆ ಕುಂಕುಮ ಎಲ್ಲ ಕೊಡಬೇಕಾಗಿತ್ತು. ಬಟ್ ನಾವು ಇಲ್ಲಿಗೆ ಬಂದಿದ್ದರಿಂದ ಅದು ಕೂಡ ಆಗಲಿಲ್ಲ. ಬೇರೆ ಯಾರನ್ನೂ ಕರೀಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಹೋಗೋವರೆಗೆ ಒಂದು 9:30
10 o'clock ಆಗಿಬಿಟ್ಟಿತ್ತು. ಹಾಗಾಗಿ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಅವ್ರು ಮಾತ್ರನೇ ಕುಂಕುಮಕ್ಕೆ ಕರೆದು ಕೊಟ್ಟೆ ಅಷ್ಟೇ. ಸೊ ಸ್ಟಿಲ್ ಏನು ಮಾಡಲಿಕ್ಕಾಗಲ್ಲ, ನಾವು ಏನೋ ಅಂದ್ಕೊಂಡಿರ್ತೀವಿ ಏನೋ ಆಗುತ್ತೆ. ಬಟ್ ಇದೊಂಥರ ಸ್ಪೆಷಲ್ ವೈಬ್ಸ್ ಅಂತಲೇ ಹೇಳ್ಬೋದು. ದೇವರನ್ನ ಬಿಟ್ಟು ನಾವು ಮುಂದೆ ಹೋಗ್ತೀವಿ ಅಂದರೂ ಆಗಲ್ಲ. ಸೊ ಇವತ್ತು ನಾವು ದರ್ಶನ ಮಾಡೋದಿತ್ತು, ಮಾಡಿದ್ವಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.